स्वागत है आपका आई टुडे न्यूज में। जिंदगी से बड़ी और खुशखबरी भरी खबर सामने आई है। कर्नाटक राज्य अल्पसंख्यक कल्याण विभाग ने अल्पसंख्यक समुदाय के लोगों के लिए एक नई योजना की घोषणा की है, जिसका नाम है शादी भाग्य योजना। पहले से चल रही शादी भाग्य योजना में अब कुछ अहम बदलाव किए गए हैं। नई योजना के तहत सामूहिक विवाह कार्यक्रम में शामिल होने वाले नवविवाहित जोड़ों को सरकार की ओर से 50,000 रुपए तक की सहायता राशि दी जाएगी। विभाग की ओर से बताया गया है कि यह कार्यक्रम नवंबर के आखिरी सप्ताह या दिसंबर के पहले सप्ताह में आयोजित किया जाएगा। कार्यक्रम की अध्यक्षता करेंगे सिंदगी विधानसभा क्षेत्र के लोकप्रिय विधायक श्री अशोक मनगौली, जबकि कार्यक्रम का उद्घाटन करेंगे कर्नाटक के वक्फ, आवास और अल्पसंख्यक मामलों के मंत्री श्री जेड जमीर अहमद खान। यह पहल कर्नाटक सरकार की एक सराहनीय कोशिश है ताकि अल्पसंख्यक समाज के युवाओं को विवाह में आर्थिक सहयोग मिल सके। सामूहिक विवाह में भाग लेकर शादी करने के इच्छुक जोड़े आनंद टॉकीज रोड, डीसीसी बैंक के पास स्थित अन्य इलेक्ट्रिकल्स की दुकान पर जाकर अपना नाम दर्ज करा सकते हैं। अधिक जानकारी के लिए संपर्क करें शबीर पटेल 7411122554। जिंदगी में शादी भाग्य योजना न सिर्फ एक सरकारी योजना है, बल्कि यह है नई जिंदगी की शुरुआत के लिए सरकार का हाथ थामने का एक कदम। ಆಗಮಿಸಿದಂತ ನಮ್ಮ ನಿಮ್ಮೆಲ್ಲರ ಆತ್ಮೀಯರೆಲ್ಲ ಪತ್ರಿಕಾ ಮಾಧ್ಯಮದವರೇ ಮತ್ತು ಪುರಸಭೆ ಸದಸ್ಯರಾದ ಆಸಿಫ್ ಬಿರಾಳಂದ್ ಅವರೇ, ರಾಜು ಮದರ್ಖಾನ್ ಅವರೇ, ಗ್ಯಾರಂಟಿ ಯೋಜನೆಯ ಸದಸ್ಯರಾದ ಸಾಯಿ ಪಟೇಲ್ ಒಟ್ಟಿ ಅವರೇ, ಶಬ್ಬೀರ್ ಪಟೇಲ್ ಅವರೇ, ಮುನ್ನಾ ಮಕ್ಕಂದರ್ ಅವರೇ, ಇವತ್ತು ಈ ಸುದ್ದಿಗೋಷ್ಠಿ ಕರೆಯುವ ಉದ್ದೇಶ ಏನಂತಂದ್ರೆ, ಈ ಮುಂಚೆ 2013 ಮತ್ತು 2018 ಮಧ್ಯ ಶಾದಿ ಭಾಗ್ಯ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದ್ದ ವಿಷಯ. ಸಿದ್ದರಾಮಯ್ಯ ಸಾಹೇಬರು ಸಿಎಂ ಇದ್ದಾಗ ಅಲ್ಪಸಂಖ್ಯಾತರು ಯಾರು ಮದುವೆ ಮಾಡ್ಕೋತಾರ ಅವರಿಗೆ ಒಂದು 50,000 ರೂಪಾಯಿ ಸಹಾಯಧನದ ರೀತಿಯಲ್ಲಿ ಪ್ರೋತ್ಸಾಹಧನವಾಗಿ ಕೊಡ್ತಾ ಇದ್ರು. ತದನಂತರಗಳಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಅದನ್ನು ನಿಷೇಧಿಸಲಾಗಿತ್ತು. ಅದನ್ನ ಮರುಚಾಲನೆ ಮಾಡೋಗೋಸ್ಕರ ನಮ್ಮ ಅಲ್ಪಸಂಖ್ಯಾತರ ವಸತಿ ಮತ್ತು ವಕ್ಫ್ ಸಚಿವರಾದ ಜಮೀರ್ ಅಹಮದ್ ಅವರವರು ಒಂದು ಹೊಸ ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ. ಅದೇ ಶಾದಿ ಭಾಗ್ಯವನ್ನ ಪುನರಾರಂಭಿಸುವುದು. ಅದು ಯಾವ ರೀತಿ ಅಂತ, ಮುಂಚೆ ನಾವು ಹೆಂಗ್ ಮಾಡ್ತಿದ್ವಿ, ಒಬ್ಬೊಬ್ಬರು ಫಲಾನುಭವಿಗಳು ಅಥವಾ ಒಬ್ಬೊಬ್ಬರು ದಂಪತಿಗಳಿಗೆ ಅವ್ರ ಅಕೌಂಟಿಗೆ ಅಥವಾ ಅವ್ರ ಚೆಕ್ ಬರುವಂತ ಒಂದು ಯೋಜನೆ ಇತ್ತು. ಅದನ್ನ ಸ್ವಲ್ಪ ಬದಲಾವಣೆ ಮಾಡಿ ಒಂದು ಮಾಸ್ ಮ್ಯಾರೇಜ್, ಸಾಮೂಹಿಕ ವಿವಾಹ ಮಾಡುವುದರ ಮುಖಾಂತರ ಈ ಒಂದು ಹೊಸದಾಗಿ ಮದುವೆ ಮಾಡಿಕೊಂಡಂತ ದಂಪತಿಗಳಿಗೆ 50,000 ರೂಪಾಯಿ ಸಹಾಯಧನ ನೀಡ್ತಾ ಇದ್ದಾರೆ. ಅದನ್ನ ಪ್ರಥಮ ಬಾರಿಗೆ ಸಿಂದಗಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಿಂದಗಿ ನಗರದಲ್ಲಿ ನವೆಂಬರ್ ಕೊನೆಯಲ್ಲಿ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ನಲ್ಲಿ ಸರ್ಕಾರದ ವತಿಯಿಂದ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತಿದ್ದು, ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮತ್ತು ಉದ್ಘಾಟಕರಾಗಿ ಮಾನ್ಯ ಸಚಿವರು ಆಗಮಿಸುತ್ತಿದ್ದು, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಿಂದಗಿ ಮತಕ್ಷೇತ್ರ ಜನಪ್ರಿಯ ಶಾಸಕರಾದ ಅಶೋಕ್ ಮನಗೂರು ವಹಿಸಿಕೊಳ್ತಾ ಇದ್ದಾರೆ. ಈ ಒಂದು ವಿಚಾರ ತಮ್ಮ ಮುಖಾಂತರ ನಾನು ಹೇಳಲು ಇಷ್ಟಪಡ್ತಾ ಇದ್ದೀನಿ. ಸಿಂದಗಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಲ್ಪಸಂಖ್ಯಾತರು ಈ ಒಂದು ಯೋಜನೆಯ ಪ್ರತಿಫಲ ಪಡೆದುಕೊಳ್ಳಬಹುದು. ತಾವು ಏನಾದ್ರೂ ಮದುವೆ ಮಾಡಿಕೊಳ್ಳೋ ಒಂದು ವಿಚಾರ ಇದ್ರೆ ಸರ್ಕಾರದ ಕಾನೂನಿನಲ್ಲಿ ಏನು ವಯಸ್ಸಿನ ಕಟ್ಟುಪಾಡು ಏನಿದೆ ಅದನ್ನು ಒಳಗೊಂಡು ತಮ್ಮ ಪುರಾವೆ ದಾಖಲಾತಿಗಳನ್ನು ತಂದು ನಮ್ಮ ಆನಂಟಾಗಿ ಹೋಗೋ ರಸ್ತೆಯಲ್ಲಿ ಅಣ್ಣ ಎಲೆಕ್ಟ್ರಿಕಲ್ ಅಂತ ಒಂದು ಅಂಗಡಿ ಇದೆ. ಆ ಅಂಗಡಿಯಲ್ಲಿ ತಾವು ತಮಗೆ ಮದುವೆ ಮಾಡಿಕೊಂಡು ಸಂಬಂಧಪಟ್ಟಂತ ಎಲ್ಲ ದಾಖಲಾತಿಗಳು, ಫೋಟೋಗಳು ತಂದು ಅಲ್ಲಿ ಒಪ್ಪಿಸಿ, ಮತ್ತೆ ಅದಕ್ಕೆ ಒಂದು ಸಂಪರ್ಕ ನಂಬರ್ ಕೂಡ ಕೊಡ್ತಾ ಇದ್ದೀವಿ. ಮೊಬೈಲ್ ನಂಬರ್ 7411122554. ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಆ ನಂಬರಿಗೆ ಫೋನ್ ಮಾಡಿ ಮಾಹಿತಿ ಪಡ್ಕೊಂಡು ತಮ್ಮ ದಾಖಲಾತಿಗಳನ್ನು ತಂದು ಆ ಅಡ್ರೆಸ್ಸಿಗೆ ತಂದುಕೊಟ್ರೆ ಮುಂಬರುವ ದಿನಗಳಲ್ಲಿ ತಮಗೆ ಆ ಸರ್ಕಾರದ ಒಂದು ಯೋಜನೆ
ತಮಗೆ ತಮ್ಮ ಮನೆ ಬಾಗಿಲಿಗೆ ಒಂದು ಮುಟ್ಟಿಸುವ ಪ್ರಯತ್ನ ನಮ್ಮ ರಾಜ್ಯ ಸರ್ಕಾರದ ಪರವಾಗಿ ನಮ್ಮ ಕಮಿಟಿಯವರು ಮಾಡಲು ಪ್ರಯತ್ನಿಸ್ತಿದ್ದೇವೆ. ಧನ್ಯವಾದಗಳು.